ಎದ್ದಾಳಪ್ಪ, ತಿರ್ಗಿ ಯಾಕೆ ಕುಕ್ಕಾಣಿದೀಯ? ಟೈಮ್ ಆಯಿತು. ನಾನು ನಾಳೆ ಹೇಳಿದ್ದೀನಿ ಪಾತಾಳಂಗೆ, ಇಬ್ರು ಕೆಲ್ಸಕ್ಕೆ ಬರ್ತೀವಿ ಕಳ್ಳಣ ಅಂತೇಳಿ ನಾನು ನಾಳೆನೇ ಪಾತಾಳಂಗೆ ಹೇಳಿದ್ದೀನಿ. ಮತ್ತೆ ಯಾಕೆ ತಿರ್ಗಿ ಕುಕ್ಕಾಣಿದೀಯಾ? ಎದ್ದು ಬಾ ಹೋಗೋಣ. ನಾನೆಲ್ಲ ನೀನು ಒಬ್ಬಳೇ ಹೋಗ್ತೀನೋ ಅಂದ್ಕೊಂಡಿದ್ದೆ. ನಾನು ಅಂಗಡಿ ತಕ್ಕೆ ಹೋಗೋಣ, ಅಂಗಡಿ ವ್ಯಾಪಾರನೇ ಮಾಡೋಣ, ಬಿಸಿಲು ಜಾಸ್ತಿ ಅಂತ ಹೇಳಿ ಅಂದ್ಕೊಂಡಿದ್ದೆ. ನೀನೇ ಹೋಗಮ್ಮ ತಾಯಿ, ಗಾರೆ ಕೆಲಸ ನನಗೆ ಮಾಡೋಕ್ಕಾಗಲ್ಲ. ಈಟು ಅಯ್ಯಪ್ಪ, ಯಾರು ಮಾಡ್ತಾರೆ ಹೋಗತ್ಲಾಗೆ, ಈ ಕೈಯೆಲ್ಲ ಸಿಮೆಂಟ್ ಆಗುತ್ತೆ, ಯಾರು ಹೋಗತ್ತಮ್ಮಂಗಾಗುತ್ತೆ. ಅಣ್ಣ ಮುಚ್ಕೊಂಡು ಬಾ. ಒಳ್ಳೆ ಮಾತನಾಗ ಹೇಳ್ತಾ ಇದ್ದೀನಿ ನೋಡು. ನಾನು ಏನಿಲ್ಲ ತೆಗ್ದು ಆಮೇಲೆ ಕಪಾಳಕ್ಕೆ ಬಾರಿಸ್ಬಿಡ್ತೀನಿ. ಅಲ್ಲಿ ಅಂಗಡಿ ವ್ಯಾಪಾರ ಆಗೋದು ಅಷ್ಟ್ರಾಗೆ ಐತೆ. ಈ ಸತಿ ನಾನು ಲೋನ್ ಕಟ್ಟಬೇಕು, 1 ರೂಪಾಯಿ ದುಡ್ಡಿಲ್ಲ ಕೈಯಾಗೆ. ಲೋನ್ ಕಟ್ಟಲಿಲ್ಲ ಅಂತಂದು ಬರ್ತಾರವರು. ಮನೇನೂ ಕಳ್ಕೊಂಡು ಬೀದಿಗೆ ಬಿದ್ದರೆ ಅಷ್ಟೇ, ನಮಗೆ ಮರ್ಯಾದೆ ಇರೋದಿಲ್ಲ. ಸುಮ್ಮನೆ ಬಾ ನೀನು ಮುಚ್ಕೊಂಡು, ಅಷ್ಟೇ. ನಾನು ಹೇಳ್ದಂಗೆ ಕೇಳು. ನಾನು ಸುಮ್ಮನೆ ಅಂಗಡಿ ತಕ್ಕ ಹೋಗ್ತೀನಿ, ನೀನು ಹೋಗು ಪಾತಣ್ಣನ ಜೊತೆಗೆ. ಹೇಳಿದೀಯ ತಾನೇ, ಹೋಗು. ನನಗೆ ಗಳಮ್ಮ ತಾಯಿ, ಆ ಕೆಲಸ ಮಾಡ್ಬೇಕಂದ್ರೆ ಆಗಲ್ಲ ತಾಯಿ, ನಾನು ಇರೋದು ಹೇಳ್ತೀನಿ. ಅಯ್ಯೋ ನಿನ್ನ ಪೆನ್ ಗಾಳ್ಸ, ನಿನ್ನ ಕುಕ್ಕುರ್ಸ, ಬಾರು. ಏನು ಮಾಡ್ತೀಯೋ? ನನಗೆ ಬತ್ತಿರೋ ಸಿಟ್ಟು ಎಂತೆಂಥ ಮಾತು ಬೈ ಏನೋ ನಿನ್ನ ಅಮ್ಮಂಗೆ ಆಗ್ತೈತಿ. ಥೂ, ಮಾನ ಮರ್ಯಾದೆ ಇಲ್ದಾನೆ ಕೆಲಸ ಮಾಡೋಕ್ಕಾಗಲ್ಲ ಅಂತೀಯಲ್ಲೋ. ಅಲ್ಲ ನೀನು ಕಟ್ಕೊಂಡು ಬರೀ ಜೀವನ ಪರ್ಯಂತ ನಾನು ಹಿಂಗೆ ಎಂಬುದೇ ಆಯಿತು. ತಗ ಈಗ ನಾನೇನು 1 ರೂಪಾಯಿ ಕಟ್ಕೊಂಬ ಕೊಡೋದಿಲ್ಲ, ಹೆಂಗನ ಕಟ್ಕೊಂಡು ಸಾಯಿ ನೀನು. ಅಷ್ಟೇ. ನಾವು ಎಲ್ಲಿದ್ದೆಲೆ ತಗೊಂತ ಎಂಬನ. ನಾನು ದುಡ್ಡು 1 ರೂಪಾಯಿ ಕೊಡಲ್ಲ. ಬೇಕಾದ್ರೆ ನಾನು ಕೆಲ್ಸಕ್ಕೆ ಹೋದ್ರೆ ಹಂಗೆ ಇಕ್ಕೊಂತೀನಿ. ನಾನು ಹಂಗೆ ಇಕ್ಕೊಂಡು ಏನೋ ಒಂದು ಮಾಡ್ಕೊಂತೀನಿ. ನೀನು ದುಡ್ದು ಅದೊಂದು ಚೀಟಿದ ಬ್ಯಾಂಕಿಂದ ಲೋನ ತೀರ್ಸು. ನಾನು ಕೊಡಲ್ಲ, 1 ರೂಪಾಯಿನೂ ದುಡ್ಡು ಕೊಡಲ್ಲ. ನಾನು ಕೆಲ್ಸಕ್ಕೆ ಹೋದ್ರೆ ಕೊಡಲ್ವೋ? ಥೂ, ಮನೆ ಯಾಳು ನನ್ನ ಮಗ. ಸುಮ್ಮನೆ ಹೋಗಿ ಇಬ್ಬರು ಅಂತ ಹೋದ್ರೆ ದುಡ್ಡಾಗ ನಮ್ಮ ಅಪ್ಪ ನಮ್ಮ ಅಮ್ಮ ನೋಡಿ ಹೆಂಗೆ ದುಡ್ಕೊಂಡ್ರು. ಪಾತಾಳನ ಜೊತೆ ಕೆಲ್ಸಕ್ಕೆ ಸೇರ್ಕೊಂಡು ಹೆಂಗೆ ದುಡ್ಕೊಂತ ಇದ್ದಾರೆ. ಬಾ ಹೋಗೋಣ, ದುಡ್ಕೊಂಬನ. ನಾವು ನಲ್ಲರಂತೆ ಇರಬೇಕು. ದುಡಿಲಿಲ್ಲ ಅಂದಮೇಲೆ ಬೆಲೆ ಇಲ್ಲ. ಅದಕ್ಕೆ ಮತ್ತು ನಮ್ಗೆ ಯಾರು ಬೆಲೆ ಕೊಡಲ್ಲ. ನಿಮ್ಮ ಅಣ್ಣಯ್ಯ, ನಿಮ್ಮ ಅತ್ತಿಗೆ, ಮೇಯ್ನ್ ನಮ್ಮ ಅಪ್ಪ ನಮ್ಮ ಅಮ್ಮನೇ ನಮಗೆ ಬೆಲೆ ಕೊಡಲ್ಲಪ್ಪ. ಅಷ್ಟ್ರಾಗೆ ಗೊತ್ತಾಗಲ್ವೇ ನಮ್ಗೆ ಯಾರು ಯಾಕೆ ಬೆಲೆ ಕೊಡ್ತಾ ಇಲ್ಲ ಅಂತೇಳಿ. 4 ಕಾಸು ದುಡಿಲಿಲ್ಲ ಅಂತಂದರೆ ಯಾರು ಬೆಲೆ ಕೊಡಲ್ಲ, ಯಾರು ಬೆಲೆ ಕೊಡಲ್ಲ. ಯೋಟಂತನ ನಾನು ಎಂದೋಗೋಣ ನೀನು ಕಟ್ಕೊಂಡು ಜೀವನ ಪರ್ಯಂತ ಬರೀ ಹಿಂಗೆ ಎಂಬುದಾತು. ಲೇ ಮಾರಾಗಿತ್ತು ಬಿಸಿಲು ನೋಡೇ, ಇಂಥ ಬಿಸಿಲ ಸಿಮೆಂಟಿನ ಕೆಲಸ ಮಾಡೀನಿ. ಮನುಷ್ಯರು ಏನಾದರು ಅಂತ ಯೋಚನೆ ಮಾಡು. ಆಗಲ್ಲಮ್ಮ ಬಿಸಿಲಾಗಿ. ಬಿಸಿಲು ಸುಮ್ಮನೆ ಇಸ್ಪೆಟ್ಟಾಡಕ್ಕೆ ಹೋಗು. ಇನ್ನೊಂದು ಹಿಡ್ಕೊಂಡು ಹೋಗ್ತಾರೆ. ಹೋಗು, ಇನ್ನೊಂದು ಹಿಡ್ಕೊಂಡು ಹೋದ್ರೆ ಗೊತ್ತಾಗುತ್ತೆ. ಅಲ್ಲ ಬಿಡಿ. ಹೆಂಗೆ ಅವ್ರವ್ರ ಕೈ ಕಾಲು ಹಿಡ್ಕೊಂಡು ನಮ್ಮ ಅಪ್ಪಯ್ಯ ಎಲ್ಲ ಹೇಳಿ ಬಿಡಿಸ್ಕೊಂಬಂದೈತಿ. ಮನ ಮರ್ಯಾದಿಲ್ಲ ನನ್ನ ಮಗ. ಇನ್ನು ಮಾತಾಡೋದು ನೋಡಿ ಹೆಂಗೆ ಮಾತಾಡ್ತಾನೆ. ಹೋಗ ಇವಾಗ ಈಸ್ಪೆಟ್ಟಾಡಕ್ಕೆ ಹೋಗ. ಅವನು ಇವನು ಅಂತ ಮಾತಾಡ್ಬಿಟ್ಟೆ ಅಂದ್ರೆ ನೋಡು, ಯಾಕೆ ಸರಿಯಾಗಿ ಮಾತಾಡೋದು ಕಲಿ. ಬಾಯಿ ಹೊಡೆದು ಬಿಡ್ತೀನಿ, ಬಾಯಿ ಹೊಲ್ದು ಬಿಡ್ತೀನಿ. ವಾಲಿಮಂತೆ ನೀನು ಮಾಡೋ ಬದುಕಿಗೆ ಇನ್ನೂ ಹೆಂಗೆ ಮಾತಾಡ್ತಾರೆ? ಜೀವನ ಪರ್ಯಂತ ನೀನು ಕಟ್ಕೊಂಡಂಗಿಂದ ನಾನು ಏನು ಸುಖವಾಗಿದ್ದೀನಪ್ಪ? ಯಾವತ್ತೂ ಇಲ್ಲ. ಥೂ, ಹೋಗಿ ನಿನ್ನಂತ ದರಿದ್ರು ನನ್ನ ಮದುವೆ. ಹಂಗಂದ್ರೆ ಬಿಡು, ಕಷ್ಟನೋ ಸುಖನೋ ಅಂತ ಅನುಭವಿಸ್ಕೊಂಡು ಇದೀವಲ್ಲ. ಅದಕ್ಕೆ ಬಾರ ಮರಯ್ಯ ಹೋಗೋಣ, ದುಡಿಲಿಲ್ಲ ಅಂದಮೇಲೆ ಯಾರೂ ಬೆಲೆ ಕೊಡಲ್ಲ ನಮ್ಗೆ. ಅದಕ್ಕೆ ಮತ್ತೆ ಎಲ್ಲೂ ಬೆಲೆ ಇಲ್ಲ. ನಾನು ಅದಕ್ಕೆ ಹೇಳೋದು, ಎಲ್ಲೂ ಬೆಲೆ ಇಲ್ಲ ಕಣಪ್ಪ. ಬಾರು ಅಂತೇಳಿ ಎಷ್ಟು ಹೇಳಿದ್ರು ನಿನ್ಗೇನು ಅರ್ಥನೇ ಆಗಲ್ವಲ್ಲೋ. ನೀನು ಮುಂಚೆನೋ ಇಲ್ವೋ? ದುಡಿಲಿಲ್ಲ ಅಂದಮೇಲೆ ಯಾರು ಬೆಲೆ ಕೊಡಲ್ಲ. ನಮ್ಮ ತಕ್ಕೇನು ದುಡ್ಡು ಹುಡಿಕೊಂಬರಲ್ಲ. ನಾವು ದುಡ್ಡು ಹುಡಿಕೊಂಡು ಹೋಗ್ಬೇಕು. ನಮ್ಮ ತಕ್ಕ ಬರಲ್ಲ ದುಡ್ಡು. ದೇವ್ರಾಣೆಗೂ ದುಡಿದ್ರೆ ಮಾತ್ರ ದುಡ್ಡು ಬರುತ್ತೆ. ಕುತ್ಕೊಂಡಿರೋರು ಎಲ್ಲ ಸೋಂಬೇರಿಗಳಾಗಿರೋರಿಗೆ ಯಾರು ತಗೋ 1 ರೂಪಾಯಿ ದುಡ್ಡಿರಲ್ಲ. ದುಡಿಯೋರಿಗೆ ಮಾತ್ರ ಕಷ್ಟಪಟ್ಟು ಯಾವನ್ ಕೆಲಸ ಮಾಡ್ತಾನೆ ಅವ್ರ ಹತ್ರ ಲಕ್ಷ್ಮಿ ಇರ್ತಾಳೆ ಎಂಬುದು ನಿಜ ಆಗೋಯ್ತು. ನಾವು ಕೂತ್ಕೊಂಡು ನಮ್ಮ ಹತ್ರ ದುಡ್ಡಿಲ್ಲ ಅಂದ್ಕೊಂಡ್ರೆ ನಿಮ್ಮ ಅಣ್ಣ ಇನ್ನು ನಿಮ್ಮ ಅಕ್ಕೇನು ನೋಡು. ಅವ್ರು ಹೆಂಗೆ ಮಾಡ್ತಾರೆ? ಇವನ್ ಶಾಣ ಕುಕ್ಕಮ್ಮ ಅಷ್ಟೊಂದಿದ್ರು ನಿಮ್ಮ ಅಣ್ಣಯ್ಯ ಯಾವಾಗನ ಫೋನ್ ಬರ್ರಿ, ಸರ್ವತ್ನ ಫೋನ್ ಬಂದರೆ ಎದ್ದೋಗುತ್ತೆ. ನೀನು ಸರ್ವತ್ನ ಫೋನ್ ಬಂದರೆ ಎದ್ದೋಗ್ತೀಯ ಹೇಳು. ನೀನು ಸರ್ವತ್ನ ಫೋನ್ ಬಂದರೆ ಹೋಗುತ್ತೆ ನಿದ್ದೆ. ಯಾರು ಮನಿಕೇಬೇಕು ಅಂತೀಯ? ಅವ್ರೇನಿಲ್ಲ, ಯಾವ ಫೋನ್ ಬರ್ತಾವೋ ತಟ್ಟಮ್ಮಂಗೆ ಎದ್ದಾಳ್ತಿರ್ತಾರೆ, ಕೆಲ್ಸಕ್ಕೆ ಹೋಗ್ತಿರ್ತಾರೆ, ಕೆಲಸ ಮಾಡ್ತಾ ಇರ್ತಾರೆ. ಯಾವ ಸಮಯದಲ್ಲಿ ಹೆಂಗಿರ್ಬೇಕು ಹಂಗಿರ್ತಾರೆ ಅವರು. ನೀನು ಯಾವ ಸಮಯದಾಗ ಹೆಂಗಿರ್ಬೇಕು ಅಂಬೋದು ಗೊತ್ತಿಲ್ಲ. ಕೆಲಸ ಮಾಡೋ ಸಮಯದಾಗ ಬಿದ್ಕೊಂಬ ಟೈಮ್ನಾಗೆ ಕೆಲಸ ಮಾಡ್ತೀನಿ ಅಂತ ನೀನು. ಯಾಕೆ ಹುಡುಗಿ ಬಿಡಿ, ಅವ್ನು ಯಾಕೆ ಬೈತಾ ಇದೀಯಾ? ಅಲ್ಲ ಕೆಲ್ಸಕ್ಕೆ ಹೋಗೋಣ ಬಾ ಅಂತ ಹೇಳ್ತಿದ್ರೆ ಗಾರೆ ಕೆಲಸಕ್ಕೆ ಪಾತಾಳಂಗೆ ಕೇಳ್ಕೊಂಬಂದಿದ್ದೀನಿ. 15 ಮಾಡ್ತಾರೆ, ನನ್ನ ಕೈಲಿ ಆಗಲ್ಲ, ಬರೋಲ್ಲ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ನನಗೆ ಸಿಟ್ಟು ಬಂತು. ಅದಕ್ಕೆ ನಾನು ಸೇಮಕ್ಕೆ ಬೈತಾ ಇದ್ದೀನಿ. ನನಗೆ ಏನಿದ್ರೂ ಕೆಲ್ಸಕ್ಕೆ ಬರಬೇಕಷ್ಟೇ. ಏನು ಮಾಡ್ತಾನೋ ಗೊತ್ತಿಲ್ಲ. ಅಂದರೆ ಬ್ಯಾಂಕಿನ ಲೋನ್ ಐತೆ, ಅದನ್ನು ಕಟ್ಟಲ್ಲಮ್ಮ. ಸುಮ್ಮನೆ ಕೆಲ್ಸಕ್ಕೆ ಹೋದ್ರೆ ವಾಸೆ ಪಾತಾಡಂತ ಹೆಂಗೆ ಇಸ್ಕೊಬೋದು. ಇನ್ನೂ ಒಂದು ವಾರ 15 ದಿನ ಐತೆ. ಇನ್ನೊಂದು ವಾರ 15 ದಿನ ಇರಬೇಕಾದ್ರೆ
ನೋಡಿ ಕೊಟ್ಟದು ಒಂದಿಷ್ಟು ದುಡ್ಡು ಕಂಡ್ರೆ ಇನ್ನೊಂದಿಷ್ಟು ಕೊಡ್ಪಾತಣ ತೀರಿಸ್ತೀವಿ ಅಂತ ಹೇಳಿ ಹೆಂಗೋ ಇಸ್ಕೊಂಡು ತೀರ್ಸೋಕ್ಕಾಗುತ್ತೆ. ಏನೋ ಓಟಿ ಪಾಟಿ ಕೊಟ್ಟರೆ ಅಣ್ಣಯ್ಯ ಹಿಂಗೆ ಮಾಡೋಕ್ಕಾಗುತ್ತೆ. ಕೆಲಸ ಜಾಸ್ತಿ ಇದ್ದಾಗ ಅರ್ಜೆಂಟ್ ಇದ್ದಾಗ ಮಾಡ್ಕೆ ಬರ್ರಿ ಅಂತ ಹೇಳಿ 7-6 ಗಂಟೆಗೆ ಹೋಗ್ರಿ ಎಂಬುತ್ತಮ್ಮ ಮಾಡಿ ತೀರ್ಸೋಕ್ಕಾಗುತ್ತಿರೋಣ. ಹೆಂಗೆ ನಾವು ಅಪ್ಪ ನಮ್ಮ ಹಿಂಗಾಗೋದಕ್ಕೆ ಮತ್ತೆ ಸಾಲ ತೀರಿಸಿರೋದು ಅವ್ನ ಕೈನ ಆಗಲ್ಲ. ಒಟ್ಟಿನ ಸಿಮೆಂಟು ಮಳ್ಳು ಪಾಪ ಈ ಟೌನ್ಗೆ ಯಾವತ್ತೂ ಮಾಡಿಲ್ಲ. ಬಿಸ್ಲಂಗೆ ಉರಿದು ಹೋಗುತ್ತೆ. ಏನು ಮಾಡ್ತೀಯಪ್ಪ? ಪಾಪ ಸಾಲ ಮಾಡ್ಕೊಂಡಿದ್ರೆ ಅಂದಮೇಲೆ ಒಂದೇಳಿ ಹಿಂಗೆ ಅಷ್ಟು ಬೀಳ್ಬೇಕಪ್ಪ. ಆಗ ನಮ್ಮಪ್ಪ ನಮ್ಮಮ್ಮ ಎಲ್ಲ ಹೋಗ್ತಾರೆ. ಆ ಪಟ್ಟಿ ಬಿಸಿಲು ಅಂದ್ರೂ ಕೆಲಸ ಮಾಡ್ತಾರಲ್ಲ ಅವರು. ಅವ್ರಿಗೇನೂ ಆಗಿಲ್ಲ. ಗನ್ ಮಗಿದಾರೆ ಉಣ್ಕೊಂಡು ತಿನ್ಕೊಂಡು. ದುಡ್ಡಿದ್ರೆ ನಮಗೆ ಕಣ್ಣಿಗೆ ಬೇಕಾಗಿರೋದು ತಗೋಬೋದು, ಕಣ್ಣಿಗೆ ಬೇಕಾಗಿರೋದು ತಿನ್ಬೋದು, ಉಣ್ಕೊಂಡು ತಿನ್ಕೊಂಡು ಎಲ್ಲ ಚೆನ್ನಾಗಿರ್ಬೋದು. ದುಡ್ಡಿಲ್ಲ ಅಂದರೆ ಏನು ಮಾಡ್ತೀವಿ? ಅದಕ್ಕೇ ನಾನು ಈ ಅಪ್ಪನಿಗೆ ಹೇಳ್ತಾ ಇದ್ದೀನಿ, ಸುಮ್ಮನೆ ಬಾರಪ್ಪ ಹೋಗೋಣ, ನಾವು ಹೆಂಗೆ ಬೇಕು ಕಣ್ಣಿಗೆ ಬೇಕಾದ ತಗೊಂಡು ಎಲ್ಲ ಇರ್ಬೋದು. ಇದೊಂದು ತೀರಿಸ್ಕೊಬಿಟ್ರೆ ಇನ್ಯಾವುದೂ ಇರಲ್ಲ. ಮನೆದೊಂದು ಕಷ್ಟಪಟ್ಟು ತೀರಿಸ್ಕೊಂಬನ ಅಂತ ಹೇಳ್ತಾ ಇದ್ದೀನಿ. ಬರ್ದಿಲ್ದನ್ನ ನನ್ನ ಕೈಲಿ ಆಗಲ್ಲ ಅಂತಾನಲ್ಲ, ಇವನೆಂತ ಸಾಡೆ ಸಟ್ ಮಗ್ತಾನ ಅಂತ ಹೇಳೋಣ. ನೀನು ಹೋಗ್ದೆ ದುಡ್ಕ ಸರಿನಾ? ನನಗೆ ಕೇಳಬೇಡ. ನಾನು ಹೆಂಗೆ ನನ್ನ ಅಂಗಡಿಗೆ ಹೋಗ್ತೀನಿ, ಅಂಗಡಿ ಮಾಡಿ ತೀರಿಸ್ತೀನಿ. ನಿನ್ನ ತಲೆ ಕೆಡಿಸ್ಕೋಬೇಡ. ತೀರ್ಸೋ ಜವಾಬ್ದಾರಿ ನಂದು. ಸರಿ ಆಯ್ತು, ತೀರ್ಸೋ ಜವಾಬ್ದಾರಿ ನಿಂದು. ನಾನು ಪಾತಾಳನ ಹತ್ರ ನಾನು ಕೆಲ್ಸಕ್ಕೆ ಹೋಗ್ತೀನಿ. ನಾನೇ ಹೋಗಿ ಕೆಲಸ ಮಾಡ್ತೀನಿ. ನೀನು ಹಿಂಗೆ ಬಿದ್ದಿರು ಅಷ್ಟೇ. ನಾನು ₹1 ಕೊಡಲ್ವ? ದುಡ್ದಿರೋದು ₹1 ಕೊಡಲ್ಲ. ನಾನು ಬುದ್ಧಿವಂತಿಕೆಯಿಂದ ನಾನೆಲ್ಲ ಮಾಡ್ಕೊಂತೀನಿ. ನನಗೆ ಗೊತ್ತೈತಿ. ಇಬ್ಬರು ಹೋದ್ರೂ ಅನುಕೂಲ ಆಗುತ್ತೆ. ಇಬ್ಬರು ಅಂತ ಏನೇ ದುಡ್ಕೋಬೋದು. ನಿಮ್ಮಪ್ಪ ನಿಮ್ಮಮ್ಮ ದುಡಿತಾರಲ್ಲ ಹಂಗೆ ಒಳ್ಳೇದು. ಹೋದ್ರೆ ಹೋಗಲ್ಲ ಪಾಪ, ಸುಮ್ಮನೆ ಹೋಗಿ ದುಡಿಯೋದು ಕಲ್ಕೊಳ್ಳು. 4 ಕಾಸು ದುಡ್ಡು ಮಾಡ್ಕೊಳ್ಳು. ನೀನು ನಿಮ್ಮ ಅಣ್ಣನಂಗೆ ದುಡ್ಕ ಹಾಲು ಮೊಸರು ಉಣ್ಕೊಂಡು ಕೆಲಸ ಮಾಡ್ಕೊಂಡಿದ್ರಿ ಏನೂ ಆಗಲ್ಲ. ಯಾವ ಈಟು ಪಾಟು ಯಾತೂ ಆಗಲ್ಲ. ಹೋಗಪ್ಪ. ಯಾಕೆ ಕೆಲ್ಸಕ್ಕೆ ಹೋಗಲ್ವಂತೇನು? ಇಲ್ಲ ಕಣ್ಬಾಗಿ ಕೈ ನೋಡು, ಇಂಥ ನನ್ನ ಮಕ್ಳನ್ನ ಕಟ್ಕೊಂಡು ನಾವು ಜೀವನ ಪರ್ಯಂತ ಎಂಬುದಾಗ್ತೈತೆ. ಬಾರಪ್ಪ ಪಾತಾಳನಿಗೆ ಹೇಳಿದ್ದೀನಿ, ಬಾ ಹೋಗೋಣ ಕೆಲಸಕ್ಕೆ. ನಾನು ನಾಳೆ ನೆನ್ನೆ ಹೋಗಿದ್ದೆ. ಅಕ್ಕಿ ಇವತ್ತು ಹೋಗೋಣ ಬಾರಪ್ಪ, ಇಬ್ಬರು ಬರ್ತೀವಿ ಅಂತ ಹೇಳಿದ್ದೀನಿ. ನೆನ್ನೆ ಸಾಗಲ್ಲ ಬಿಡು ಅಂತೇಳಿ ಅಲ್ಲೇ ಇನ್ವಿಟೇಷನಿಂದ ಬಂದಿದ್ದಾನೆ ಅಂತೇಳಿ ಸುಮ್ಮನಾದೆ. ಇವತ್ತಿಂದ ಬಾರಪ್ಪ ಹೋಗೋಣ, ಮಾಡ್ಕೊಂಡು ಹೋಗ್ಬೋದು. ಚೆನ್ನಾಗೈತೆ ಕೆಲಸ. ಏನಾನ ಅಲ್ಲೇನು ಪಾತಣ್ಣ ಏನು ಕೇಳಲ್ಲ ಪಾಪ. ಏನು ಕನಾಗಲಿ ಮಾರಾಯ, ನೀವು ಕೈಲಾದಷ್ಟು ಮಾಡ್ಕೊಂಡು ಹೋಗ್ರಿ ಎಂಬುತ್ತೆ. ಕೆಲಸ ಆಗಲಿಲ್ಲ ಅಂದ್ರೆ ಮಾತ್ರ ಬೈತೈತೆ ಅಷ್ಟೇ. ಭಾಳ ಒಳ್ಳೆ ಮನ್ಸು. ಬಾರಪ್ಪ ಹೋಗೋಣ. ಪಾತಣ್ಣ ಹೇಳೇನೆ ಅಂತ ಕರೆದ್ರೆ ಬರಲ್ಲ ಅಂತಾನಲ್ಲ. ಬರೀ ಅಂಗಡಿ ಮಾಡ್ತೀನಿ ಅಂತ ಬಗೆಂಟೆ ಅದ್ರಾಗ ಏನು ಹುಟ್ಟಲ್ಲ. ಅದಕ್ಕೆ ಬಾ ಅಂತ ಹೇಳಿ ಸಾಕಾಗ್ತೈತೆ. ನೀವನ್ನ ಹೇಳ್ರಿ ಮತ್ತೆ. ನಾನು ಅವಾಗಿಂದ ಹೋಗ್ತಿದ್ದೀನಿ. ನಾವು ಹೇಳೋದು ಏನಾಯ್ತಮ್ಮ ಅವ್ರಿಗೆ ತಿಳಿಬೇಕು. ಹೋಗಪ್ಪಪ್ಪ, ಇಬ್ಬರು ಅಂತಕ್ಕೆ ಹೋಗಿ ದುಡ್ಕೊಂಡು ತಿಂದ್ರಪ್ಪ. ಇವಾಗ ಎಂತೆಂತಾರೆ ಹೆಂಗೆಂಗೋ ಆಗ್ಯವ್ರಿ. ಪಾತಾಳನ್ನ ಎಂತ ಕೆಲ್ಸಕ್ಕೆ ಹೋದಾರು ಯಾರೂ ಹಾಳಾಗಿಲ್ಲ ಕಣ. ನಿಜ ಯಾರೂ ಹಾಳಾಗಿಲ್ಲ, ಎಲ್ಲ ಉದ್ಧಾರ ಆಗಿದ್ರು. ಅಪ್ಪ ಇರಮ್ಮ ಎಷ್ಟು ಲಾಸ್ ಆಗಿದ್ರು. ಎಷ್ಟು ಲಾಸ್ ಆಗಿದ್ರು ಹೇಳಿ ಪಾಪ. ಅವರು ಮನೆ ಮಠ ಎಲ್ಲ ಕಳ್ಕೊಂಡು ಮನೆ ತಾಂಡ್ರು ಅದನ್ನ ದುಡ್ಡೆಲ್ಲ ವಾಪಸ್ ಕೊಟ್ಟು ಇವಾಗ 4 ಕಾಸು ದುಡ್ಡು ಇಕ್ಕೊಂಡವ್ರೆ. ನಿನ್ನ ಮಗನ ಓದಿಸ್ತಾರೆ. ಎಂಥ ಜನಕ್ಕೆ ಹೆಂಗೆ ಮಾಡ್ತಾರ ಮರಯ್ಯ ನಿಮ್ಮ ಅತ್ತೆ ನಿಮ್ಮ ಮಾಮ. ಇವಾಗ ಹಂಗೆ ಸಂತೋಷ ಆಗುತ್ತೆ ನೋಡಿರಿ. ಹೆಂಗೆ ಕಳ್ಕೊಂಡಿದ್ರೆ ಹಂಗೆ ಬುದ್ಧಿವಂತರಾಗ್ಯಾರೆ ಅಂತಾರೆ ಇವಾಗ ಊರಾಗೆಲ್ಲ. ಅವಾಗ ಪಾಪ ಮನೆಯೆಲ್ಲನ ಕಳ್ಕೊಂಡ್ರು ಅಂಬರು. ಹೋಗಪ್ಪ ಹೋಗಿ ದುಡ್ಕೋಣ. ದುಡಿದ್ರೆ ಮಾತ್ರ ದುಡ್ಡು. ವಯಸ್ಸಿದ್ದಾಗ ಕೈಕಾಲು ದಿಮ್ಗಿದ್ದ ದುಡ್ಕೋಬೇಕಣಪ್ಪು. ವಯಸ್ಸಾದ್ಮೇಲೆ ಏನು ಮಾಡೋಕ್ಕಾಗಲ್ಲ. ಇವಾಗ ಸುಮ್ಮ ಕುಕ್ಕೋಬೇಕು. ಅವಾಗ ಏನೋ ಒಂದು ಕಾಯಿಲೆ ಆಯ್ತು ಅಂದರೆ ಸುಮ್ಮ ಕುಕ್ಕೋಬೇಕು. ದುಡ್ಡು ಇರಬೇಕು. ದುಡ್ಡಿದ್ರೆ ಬೇಕಾದ್ರೆ ಅವಾಗ ತಿನ್ಬೋದು. ವಯಸ್ಸಿದ್ದ ದುಡ್ಡು ಇಕ್ಕೊಂಡಿದ್ದೇನೆ. ಕೈಕಾಲು ದಿಮ್ಗಿದ್ದ ಕೆಲಸ ಮಾಡಬೇಕು. ಯಾವ ಮನುಷ್ಯನೇ ಆಗಲಿ ಕೈಕಾಲು ದಿಮ್ಗಿದ್ದಾಗ ದುಡ್ಕೊಂಡು ತಿನ್ನಬೇಕು. ದುಡ್ಕೊಂಡು ತಿಂದು ಚೆನ್ನಾಗಿರ್ಬೇಕು ಕಣಪ್ಪ. ದುಡಿಬೇಕು ಕೈಕಾಲು ದಿಮ್ಗಿದ್ದಾಗ. ಅದನ್ನೇಮ್ಮ ನಾನು ಹೇಳೋದು. ಬಾರಪ್ಪ ನಾವಂತೂ ಬರೀ ಎಷ್ಟು ದಿವಸ ಹಿಂಗೆ ಆಯಿತು ನಮ್ಮ ಜೀವನ. ಇನ್ಮೇಲೆ ನಾವು ಬುದ್ಧಿ ಕಲ್ತ್ಕೊಂಬನ ಅಂತ ಹೇಳಿರು. ವಯಸ್ಸಾದ್ಮೇಲೆ ಏನು ಮಾಡೋಕ್ಕೆ ಬರಲ್ಲ ಪಾಪ. ನಮ್ಮ ಹಂಗಾದಾಗ ಸುಮ್ಮನೆ ಕುಕ್ಕೋಬೇಕಷ್ಟೇ. ಆಮೇಲೆ ನಿನ್ನ ಮಗ ಕೇಳ್ದಾನೆ, ನೀವು ಯಾತ್ ಮಾಡಿದ್ರೆ ಯಾತ್ ಮಟ್ಟಿದ್ರೆ ಅಂತ ನಿನ್ನ ಮಗ ಅಂತಾನೆ. ಆವಾಗ ನಿಮಗೆ ಬೇಜಾರಾಗುತ್ತೆ. ಯಾಕೆ ಏನು ಎತ್ತ ಅಂತೇಳಿ ನಿಮಗೆ ಬೇಜಾರಾಗುತ್ತೆ. ಕೆಲ್ಸಕ್ಕೆ ಹೋಗೋಣ ಅಂದರೆ ಆಗಲ್ಲ ಅಂತಾನೆ. ಸೊ ಇಂಥ ದರಿದ್ರ ಮಕ್ಕನ ಕಟ್ಕೊಂಡು ನಾನಂತ ಜೀವನ ಪರ್ಯಂತ ಎಂದೆ ನನಗಂತ ತಲೆ ಸಾಕಾಗೋಗೈತಿ. ಏನು ಮಾಡೋಣ ಅನ್ನಿಸ್ತೈತಿ. ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ನಾನು. ಅದಕ್ಕೆ ಬಾರಪ್ಪ ಇಬ್ಬರು ಹೋಗೋಣ ಒಂದೇ ಟಕೆ ಅಂದರೆ ಬರೋಂಗಿಲ್ಲ. ನೋಡ್ತಾ ಇರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.